ಮಹಾಲಕ್ಷ್ಮಿಯ ಸಮೇತನಾಗಿ ನಾರಾಯಣನ ಇರ್ತಕ್ಕಂಥದ್ದೇ ಆ ಅಶ್ವತ್ಥ ವೃಕ್ಷ. ಯಾವೆಲ್ಲ ಶಾರೀರಿಕವಾದಂಥ ವ್ಯಾಧಿಗಳು ಬಂದಾಗೂ ಕೂಡ ಕೇವಲ ಅಶ್ವತ್ಥ ಮರದ ಪ್ರದಕ್ಷಿಣೆಯಿಂದ ಪರಿಹಾರ ಸಿಕ್ಕಿರ್ತಕ್ಕಂಥ ಅದೆಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇರತಕ್ಕಂಥದ್ದು ನಾವು ಕಾಣ್ತೇವೆ. 21 ಪ್ರದಕ್ಷಿಣೆಯನ್ನು ಮಾಡಿ ನಿಮಗೇ ಅರಿವಿಲ್ಲದ ಹಾಗೆ ನಿಮ್ಮ ಬದುಕಿನಲ್ಲಿರ್ತಕ್ಕಂಥ ಎಲ್ಲ ದುಷ್ಪರಿಣಾಮಗಳಿಂದ ಖಂಡಿತವಾಗಿಯೂ ಪ್ರತಿಶತ 60-70% ಜನ ಸುಭದ್ರವಾಗಿ ಶುಭಪ್ರದವನ್ನು ಕಾಣಿರ್ತಕ್ಕಂಥ ಅದೆಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ. ಹೆಣ್ಣು ಮಕ್ಕಳಿಗಾದರೆ ಕುಂಭವಿವಾಹ, ಗಂಡು ಮಕ್ಕಳಿಗಾದರೆ ಕದಳಿ ವಿವಾಹಾದಿಗಳನ್ನು ಮಾಡ್ತಕ್ಕಂಥ ಪದ್ಧತಿ ಇರತಕ್ಕಂಥದ್ದು ಕೂಡ ಆ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥದ್ದಾಗಿದೆ. ಶ್ರೀ ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಆತ್ಮೀಯ ಮಿತ್ರರೇ, ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸಂಚಿಕೆಯಲ್ಲಿ ನಾವು ನಮಗೆಲ್ಲ ಕೂಡ ತಿಳಿದಿರುವ ಹಾಗೆ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ ಏನಪ್ಪ, ಇದರ ಪ್ರಾಮುಖ್ಯತೆ ಏನು ಅಂತಾದಾಗ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಸಂಚಿತ ಕರ್ಮ ಅಂತಕ್ಕಂಥದ್ದು ನಿತ್ಯ ನಿರಂತರವಾಗಿ ಪೂರ್ವಜನ್ಮಕೃತ ಪಾಪಂ ವ್ಯಾಧಿರೂಪೇಣ ಬಾಧೆಯೇತಂತೇಳಿ ನಮ್ಮನ್ನು ಹಿಡಿದಿಟ್ಟುಕೊಂಡು ಅದರ ಪ್ರಭಾವದೊಂದಿಗೆ ನಮ್ಮನ್ನು ಮುನ್ನಡೆಸ್ತಾ ಇರತಕ್ಕಂಥದ್ದಾಗುತ್ತೆ. ಅಂತಹ ಕರ್ಮವನ್ನು ಸೃಷ್ಟಿ, ಸ್ಥಿತಿ, ಲಯ ಅಂತಕ್ಕಂಥ ಈ ಮೂರರ ಸಂಯೋಜನೆಯಲ್ಲಿ ಬರ್ತಕ್ಕಂಥದ್ದು ನಮ್ಮ ಬದುಕು. ಹೇಗೆ ಒಂದು ಹೊಸ ಉರುಪಿನಿಂದ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದಾಗ ಅದು ತಟಸ್ಥ ರೀತಿಯಲ್ಲಿ ನಮಗೆ ಅದು ವ್ಯತಿರೇಕವಾಗಿರ್ತಕ್ಕಂಥ ಫಲವನ್ನು ಕೊಟ್ಟಾಗ ತುಂಬ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ನಮ್ಮನ್ನು ಪೀಡಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ಮನುಷ್ಯನ ಜೀವನದುದ್ದಕ್ಕೂ ಕೂಡ ನಿತ್ಯ ನಿರಂತರವಾಗಿ ಗ್ರಹಗಳ ಪ್ರಭಾವದಿಂದ ಯಾವೆಲ್ಲ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗಿದ್ದಾಗಿಯೂ ನಮ್ಮ ಬದುಕು ಹೋರಾಟದ ಬದುಕಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ದೈವಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಸ್ವಾಭಾವಿಕ ಶಕ್ತಿಯೊಂದಿಗೆ ಅದು ಮಿಶ್ರಣವಾದಾಗ ಇನ್ನಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಕೃತಿಯನ್ನು ಪಡ್ಕೊಳ್ಳುತ್ತೆ. ಅಂತಹ ಸಂದರ್ಭದಲ್ಲಿ ಒಂದಷ್ಟು ಪರ್ವ ಸಮಯ ಅಂತಕ್ಕಂಥದ್ದು, ಅಮೃತ ಸಮಯ ಅಂತಕ್ಕಂಥದ್ದು ನಮ್ಮ ನಿತ್ಯ ನಿರಂತರ ಬದುಕಿನಲ್ಲಿ ಇರತಕ್ಕಂಥದ್ದು ಆಗಿರುತ್ತೆ. ಅಂತಹ ನಿತ್ಯ ನಿರಂತರ ಬದುಕಿನಲ್ಲಿ ಅಮೃತ ಕಾಲ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಹೊಸ ಚೇತನವನ್ನು ಕೊಡ್ತಕ್ಕಂಥದ್ದನ್ನೇ ನಾವು ಮುಖ್ಯವಾಗಿ ಅರಳಿ ಮರದ ಪ್ರದಕ್ಷಿಣೆ ಅಂತಕ್ಕಂಥದ್ದನ್ನು ನಾವು ಕರಿತೀವಿ. ಹೇಗೆ ನಿಮ್ಮ ಬದುಕಿನಲ್ಲಿ ಎಲ್ಲ ಗ್ರಹಗಳ ಪ್ರಭಾವ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಕರ್ಮಕಾರಕನಾಗಿರ್ತಕ್ಕಂಥ ಶನಿಯ ಸಂಬಂಧಿತವಾದಂಥ ದೋಷಾದಿಗಳಿದ್ದಾಗ, ದಶಾಕಾಲ ನಡೀತಾ ಇದ್ದಾಗ, ಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕೆಲಸಗಳಲ್ಲೂ ಕೂಡ ವಿಳಂಬ ಆಗ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಸುಲಭವಾಗಿ ಯಾಕೆ ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆಯೂ ಕೂಡ ಇದೆ. ಮುಖ್ಯವಾಗಿ ಪಾದಗಳ ಕಾರಕತ್ವನ ಆಗಿರ್ತಾನೆ. ಹಾಗಾಗಿ ಆ ಕಾರಕತ್ವಕ್ಕೆ ಅಧಿಕಾರಕನಾಗಿರ್ತಕ್ಕಂಥ ಶನಿಯನ್ನು ನಾವು ಗೆಲ್ಲಬೇಕಾದರೆ ನಿರಂತರವಾಗಿ ನಡಿಗೆಯನ್ನು ಮಾಡಬೇಕು. ನಾವು ಪೂರ್ವಕಾಲದಲ್ಲಿ ನೋಡುತ್ತೀವಿ, ನಮ್ಮ ಇತಿಹಾಸವು ಕೂಡ ನಮಗೆ ತಿಳಿಯುತ್ತೆ. ದಂಡಯಾತ್ರೆ ಎತ್ತಿ ಹೋದಾಗ ಪಾದಯಾತ್ರೆ ಮುಖಾಂತರ ಹೋಗಿ ಸಾಕಷ್ಟು ವಿಜಯಗಳನ್ನು ಗಳಿಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಇತ್ತೀಚೆಗೆ ರಾಜಕೀಯ ವ್ಯಕ್ತಿಗಳು ಕೂಡ ಪಾದಯಾತ್ರೆ ಅಂತಕ್ಕಂಥ ವಿಚಾರದಲ್ಲಿ ಪಾದಯಾತ್ರೆಯನ್ನು ಮಾಡಿ ಅವರು ಆ ಒಂದು ವಿಜಯ ಯಾತ್ರೆಯನ್ನಾಗಿ ಮಾರ್ಪಟ್ಟಿರ್ತಕ್ಕಂತಹ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಹಾಗಾಗಿ ಪಾದಯಾತ್ರೆಯ ಪ್ರಾಮುಖ್ಯತೆಯನ್ನು ತೋರಿಸ್ಕೊಟ್ಟಿದ್ದೇ ಈ ಒಂದು ಅಶ್ವತ್ಥ ವೃಕ್ಷಗಳ ಪ್ರದಕ್ಷಿಣಕ್ಕೆ ಅಷ್ಟು ಮಹತ್ವ ಇದೆ. ಅದರಲ್ಲೂ ಕೂಡ ಅಶ್ವತ್ಥ ಮರದ ಗಾಳಿ ಏನು ನಾವು ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಏನಂದರೆ ನಮಗೆ ಬೇಕಾಗಿರ್ತಕ್ಕಂಥ ನಮ್ಮ ಉಸಿರಿಗೆ ಬೇಕಾಗಿರ್ತಕ್ಕಂಥ ಮನುಷ್ಯನು ಶುದ್ಧವಾಗಿ ಗಾಳಿಯನ್ನು ಸ್ವೀಕರಿಸುವಂತಹ ಶಕ್ತಿ ನಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಯನ್ನು ಸ್ವೀಕಾರವನ್ನು ಮಾಡಿ ಒಂದು ಸುಭದ್ರವಾಗಿರ್ತಕ್ಕಂಥ ಒಂದು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಚೇತನಾ ಸ್ವರೂಪವಾಗಿರ್ತಕ್ಕಂಥ ಆತ್ಮಸ್ವರೂಪವಾಗಿರ್ತಕ್ಕಂಥ ಪ್ರಾಣಶಕ್ತಿಯಾಗಿರ್ತಕ್ಕಂಥ ವಾಯುವನ್ನು ಅಂದರೆ ವಾಯುದೇವನನ್ನು ನಮಗೆ ಅನುಗ್ರಹವನ್ನು ಮಾಡ್ತಕ್ಕಂಥದ್ದೇ ಈ ಅರಳಿ ಮರ. ಹಾಗಾಗಿ ಅಂತಹ ಪ್ರಮುಖವಾಗಿರ್ತಕ್ಕಂಥ ಅರಳಿ ಮರದ ಪ್ರದಕ್ಷಿಣೆ ನಮ್ಮ ಬದುಕಿನಲ್ಲಿ ಎಷ್ಟೇ ಗ್ರಹಗಳ ದೋಷಗಳಿದ್ದಾಗಿಯೂ, ಎಷ್ಟೇ ಗ್ರಹಗಳ ಕುದೃಷ್ಟಿ ಇದ್ದು, ಕ್ರೂರ ದೃಷ್ಟಿ ಇದ್ದು, ಜನ್ಮ ಚತುರ್ಥ, ಪಂಚಮ, ಸಾರ್ಧ, ಅಷ್ಟಮ, ವ್ಯಯ ಅಂತಕ್ಕಂಥ ದುಸ್ಥಾನಾಧಿಪತಿಗಳ ದೋಷಾದಿಗಳಿದ್ದಾಗಿಯೂ, ಅಪಮೃತ್ಯು ಪೀಡೆ ಬಾಧೆಗಳಿದ್ದಾಗಿಯೂ ಕೂಡ ಯಾವೆಲ್ಲ ಶಾರೀರಿಕವಾದಂಥ ವ್ಯಾಧಿಗಳು ಬಂದಾಗೂ ಕೂಡ ಕೇವಲ ಅಶ್ವತ್ಥ ಮರದ ಪ್ರದಕ್ಷಿಣೆಯಿಂದ ಪರಿಹಾರ ಸಿಕ್ಕಿರ್ತಕ್ಕಂಥ
ಅದೆಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇರತಕ್ಕಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ಈ ಅಶ್ವತ್ಥ ಮರದ ಪ್ರದಕ್ಷಿಣೆ ಏನಪ್ಪ ಮಹತ್ವ ಅಂದರೆ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ, ಓಂ ಅಶ್ವತ್ಥನಾರಾಯಣಾಯ ನಮಃ ಅಂತಕ್ಕಂಥ ಆ ಮಂತ್ರವನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಯಾಕಂದರೆ ವ್ಯವಸಾಯಕ್ಕೆ ಸಂಬಂಧಪಟ್ಟ ಹಾಗೆ ವ್ಯವಸಾಯದಲ್ಲಿ ಲಾಸ್ ಆಗ್ತಾ ಇದೆ, ಮಾಡಿದ ಎಲ್ಲ ವ್ಯವಸಾಯದಲ್ಲೂ ಕೂಡ ಸರಿಯಾದ ಬೆಳೆ ಬರ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ನಿಮಗೆ ಅದರಿಂದ ಉತ್ಪತ್ತಿ ಬರ್ತಾ ಇಲ್ಲ ಅಂತಕ್ಕಂಥವ್ರು, ಯಾಕೆಂದರೆ ದೇಶದ ಬೆನ್ನೆಲುಬೆ ರೈತರಾಗಿರೋದ್ರಿಂದ ಮೊದಲನೇದಾಗಿ ರೈತರಿಗೆ ಈ ಅಶ್ವತ್ಥ ಮರವನ್ನು ತನ್ನ ತೋಟದಲ್ಲಿ ಯಾವುದಾದ್ರೂ ಜಮೀನಿನಲ್ಲಿ ಬೆಳೆಸೋದ್ರಿಂದ ಆ ಒಟ್ಟಾರೆಯಾದ ವಾತಾವರಣ ಶುದ್ಧಿ ಆಗುತ್ತೆ. ಎರಡನೇದಾಗಿ ಅಶ್ವತ್ಥ ಮರದಲ್ಲಿ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರು ಅಲ್ಲಿದ್ದಾಗ ನೀವು ಬೇಕಾದರೆ ಇದನ್ನು ಉದಾಹರಣೆಯಾಗಿ ತೊಗೊಳ್ಬೋದು, ಫಾರ್ ಎಕ್ಸಾಂಪಲ್ ಆಗಿ ತೊಗೊಳ್ಬೋದು. ಏನಪ್ಪ ಅಂದರೆ, ಹಿಂದಿನ ಕಾಲದಲ್ಲೆಲ್ಲ ಕೂಡ ಒಂದು ಜಮೀನಿನ ಅಂತ್ಯಭಾಗದಲ್ಲಿ ಒಂದಷ್ಟು ಅಶ್ವತ್ಥ ಮರಗಳನ್ನು, ಅರಳಿ ಮರಗಳನ್ನು ನೆಟ್ಟು ಬಿಡ್ತಿದ್ರು. ಆ ಕಾರಣದಿಂದ ಒಂದಷ್ಟು ಎಷ್ಟೋ ಜೀವಜಂತುಗಳಿಗೆ ಉಪಕಾರ ಆಗ್ತಾ ಇದ್ದೀವಿ ಕೂಡ ಅಲ್ಲಿ ಬರಬಹುದಾಗಿರ್ತಕ್ಕಂಥ ಕೀಟಾದಿಗಳನ್ನು ನಾಶ ಮಾಡುವಂತಹ ಪಕ್ಷಿಗಳು ಆ ಮರದಲ್ಲಿ ಕೂತ್ಕೊಂಡು ರೈತರಿಗೆ ಸಹಕಾರವನ್ನು ಮಾಡ್ತಾ ಇದ್ದಂಥದ್ದು ಕೂಡ ಇದೆ. ಹಾಗಾಗಿ ವೈಜ್ಞಾನಿಕವಾಗಿರ್ತಕ್ಕಂಥ ವಿಜ್ಞಾನ ಯುಗದಲ್ಲಿ ಕೂಡ ನಾವು ದೇವರಿಗೆ ಸವಾಲೊಡ್ಡುವ ಹಾಗೆ ನಿಮ್ಮ ಬದುಕಿನಲ್ಲಿ ಯಾವೆಲ್ಲ ಸಮಸ್ಯೆಗಳಿದ್ದರೂ ಕೂಡ 48 ದಿನಗಳ ಕಾಲ ನಿತ್ಯ ಪರ್ಯಂತರವಾಗಿ ಈ 48 ದಿನಗಳ ಕಾಲದಲ್ಲಿ ಪ್ರತಿನಿತ್ಯವೂ ಕೂಡ ತಾಮ್ರದ ಚೆಂಬಿನಲ್ಲಿ ಒಂದು ನೀರನ್ನು ತಗೊಂಡು ಹೋಗಿ ಅಶ್ವತ್ಥ ಮರಕ್ಕೆ ಹಾಕಿ, ಬುಡದಲ್ಲಿ ಹಾಕಿ 21 ಪ್ರದಕ್ಷಿಣೆಯನ್ನು ಮಾಡಿ, ನಿಮಗೇ ಅರಿವಿಲ್ಲದ ಹಾಗೆ ನಿಮ್ಮ ಬದುಕಿನಲ್ಲಿರ್ತಕ್ಕಂಥ ಎಲ್ಲ ದುಷ್ಪರಿಣಾಮಗಳಿಂದ ಖಂಡಿತವಾಗಿಯೂ ಪ್ರತಿಶತ 60ರಿಂದ 70% ಜನ ಸುಭದ್ರವಾಗಿ ಶುಭಪ್ರದವನ್ನು ಕಾಣಿರ್ತಕ್ಕಂಥ ಅದೆಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ. ಇದಕ್ಕೇನೆಂದರೆ ಕೇವಲ ಪ್ರದಕ್ಷಿಣೆಗೆ ಮಾತ್ರ ಮಹತ್ವ ಇರತಕ್ಕಂಥದ್ದು. ಅಂದರೆ ಪಾಪೋಹಂ ಪಾಪಕರ್ಮಾಣಾಂ ಪಾಪಾತ್ಮಂ ಪಾಪಸಂಭವಾಂ ತ್ರಾಹಿಮಾಂ ಕೃಪಯಾ ದೇವ ಶರಣಾಗತ ವತ್ಸಲ ಅಂತೇಳಿ, ಅನ್ಯತಾ ಶರಣಂ ನಾಸ್ತಿ ತ್ವಾಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾಂ ನಾರಾಯಣ ಅಥವಾ ರಕ್ಷಮಾಂ ಜಗದೀಶ್ವರ ಅಂತೇಳಿ ಆ ಜಗದೀಶ್ವರನನ್ನು ನಿರಾಕಾರನಾಗಿರ್ತಕ್ಕಂಥ ಆ ಒಂದು ನಿರಾಕಾರ ಸ್ವರೂಪನಾಗಿರ್ತಕ್ಕಂಥ ನಾರಾಯಣನನ್ನು ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಶ್ವತ್ಥ ಮರ. ನಮ್ಮ ಸಂತಾನಕ್ಕೆ ತೊಂದರೆ ಆದಾಗೂ ಕೂಡ ಅಶ್ವತ್ಥನಾರಾಯಣ ಕಲ್ಯಾಣವನ್ನು ಮಾಡ್ತಕ್ಕಂಥದ್ದು, ವಿವಾಹ ವಿಳಂಬ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ, ಪಿತೃದೋಷಗಳಿದ್ದಾಗಿಯೂ ಕೂಡ ನಾವು ಅಶ್ವತ್ಥನಾರಾಯಣನ ಸನ್ನಿಧಾನದಲ್ಲಿ ಪಿತೃದೋಷಾದಿಗಳ ನಿವೃತ್ತಿ ಮಾಡ್ತಕ್ಕಂಥ ಪೂಜಾನುಷ್ಠಾನಾದಿಗಳನ್ನು ಕೂಡ ಮಾಡ್ತಕ್ಕಂಥದ್ದು ಪದ್ಧತಿ ಇದೆ. ಹಾಗಾಗಿ ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಅಶ್ವತ್ಥನಾರಾಯಣರ ಪ್ರದಕ್ಷಿಣೆ ಅಲ್ಲಿ ಏನಪ್ಪ ಅಂದರೆ, ಮಹಾಲಕ್ಷ್ಮಿಯ ಸಮೇತನಾಗಿ ನಾರಾಯಣನ ಇರ್ತಕ್ಕಂಥದ್ದೇ ಆ ಅಶ್ವತ್ಥ ವೃಕ್ಷ. ಎಲ್ಲಿ ನಾವು ಅಶ್ವತ್ಥ ಕಲ್ಯಾಣ ಅಂತಕ್ಕಂಥದ್ದು ಮಾಡ್ತೀವಿ, ಅಶ್ವತ್ಥನಾರಾಯಣ ಕಲ್ಯಾಣ ಅಂತಕ್ಕಂಥದ್ದು, ಮದುವೆ ವಿಳಂಬ ಆಗ್ತಾ ಇದೆ, ವಿಳಂಬ ಯೋಗ ಇದೆ, ವೈಧವ್ಯ ಯೋಗ ಇದೆ ಅಂತ ಆದಾಗ ಅಶ್ವತ್ಥನಾರಾಯಣನ ಅಶ್ವತ್ಥ ವೃಕ್ಷದ ಮೇಲೆ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗಾದರೆ ಕುಂಭ ವಿವಾಹ, ಗಂಡು ಮಕ್ಕಳಿಗಾದರೆ ಕದಳಿ ವಿವಾಹಾದಿಗಳನ್ನು ಮಾಡ್ತಕ್ಕಂಥ ಪದ್ಧತಿ ಇರತಕ್ಕಂಥದ್ದು ಕೂಡ ಆ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥದ್ದಾಗಿದೆ. ಸರ್ಪ ಸಂಬಂಧಿತವಾದ ದೋಷಾದಿಗಳಿದ್ದಾಗಲೂ ಕೂಡ ಮಕ್ಕಳು ಏನಾದರೂ ಸಂತಾನ ವಿಳಂಬ ಆಗ್ತಾ ಇದೆ ಅಂತ ಅದು ಕೂಡ ಮುಖ್ಯವಾಗಿ ಅಲ್ಲಿ ನಾಗರ ಪ್ರತಿಷ್ಠೆಯನ್ನು ಮಾಡಿ ಅವರೊಟ್ಟಿಗೆ ಅಶ್ವತ್ಥನಾರಾಯಣರನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಪದ್ಧತಿಯು ಕೂಡ ನಮ್ಮಲ್ಲಿರ್ತಕ್ಕಂಥದ್ದು. ಹಾಗಾಗಿ ಯಾರು ಈ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನು ಪ್ರತಿ 2.5 ತಿಂಗಳಿಗೊಮ್ಮೆ 21 ದಿನಗಳ ಕಾಲ ಈ 4 ಭಾಗಗಳನ್ನಾಗಿ ಮಾಡಿಕೊಂಡು ಈ 4 ವರ್ಷದಲ್ಲಿ 4 ಬಾರಿ 21 ದಿನಗಳ ಕಾಲ ಪ್ರದಕ್ಷಿಣೆ ಮಾಡಿದ್ದೆ ಆದರೆ ಯಾವ ಗ್ರಹದೋಷಾದಿಗಳಿದ್ದರೂ ಕೂಡ ಪರಿಹಾರ ಆಗುತ್ತೆ ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಲಿಖಿತ. ಹಾಗಾಗಿ ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಅಶ್ವತ್ಥನಾರಾಯಣನ ಪ್ರದಕ್ಷಿಣೆಯನ್ನು ತಾವೆಲ್ಲರೂ ಮಾಡಿ ತಮ್ಮ ಬದುಕಿನುದ್ದಕ್ಕೂ ಕೂಡ ಸಮಸ್ತ ಸನ್ಮಂಗಳವು ಸಿದ್ಧಿಸಲಿ ಅಂತೇಳಿ ಆ ಜಗದಂಬೆಯಲ್ಲಿ ಮತ್ತು ಅಶ್ವತ್ಥನಾರಾಯಣರಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಶುಭಂ ಭೂಯಾತ್ ಲೋಕಾ ಸಮಸ್ತ ಸುಖಿನೋ ಭವಂತು.